ಅನಾಹುತಗಳಾಗ್ತಿದ್ದಾವೆ ಅಂತಂದರೆ ಪೊಲೀಸ್ ಇಲಾಖೆ ಫಾರೆಸ್ಟ್ ಇಲಾಖೆ ಏನು ಮಾಡ್ತಿದೆ ಅನ್ನೋದು ಇವತ್ತು ನಮ್ಮದು ಪ್ರಶ್ನೆ ಆಗಿದೆ. ಇವತ್ತು ಇಷ್ಟೆಲ್ಲ ನಡೀತಿದ್ರು ಕೂಡ ಮೊನ್ನೆ ದಿನ ಈ ವಿಚಾರನ ಪ್ರಸ್ತಾಪ ಮಾಡ್ತೇನೆ. ಯಾರಾದರೂ ಪ್ರತಿಭಟನೆ ಮಾಡಲಿ, ಅವ್ರಿಗೆ ಮುಕ್ತವಾದಂಥ ಪ್ರಜಾಪ್ರಭುತ್ವದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಅವಕಾಶ ಇದೆ. ಯಾರಾದರೂ ಆಗಲಿ, KRS ಪಾರ್ಟಿಯವರು ಒಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅವರು ಪರ್ಮಿಷನ್ ತಗೊಂಡಿದ್ದಾರೆ ಪೊಲೀಸ್ ಇಲಾಖೆನ ಪ್ರತಿಭಟನೆ ಮಾಡ್ತೀವಿ ಅಂತೇಳಿ. ಅವ್ರ ವಿರುದ್ಧ ನಿಮ್ಮ ಹಿಂಬಾಲಕರನ್ನು ಎತ್ಕಟ್ಟಿ ನೀವು ಅವ್ರ ಜೊತೆಲಿ ವಾಗ್ವಾದಕ್ಕಿಳಿದು KRS ಪಾರ್ಟಿಯ ಒಬ್ಬ ವ್ಯಕ್ತಿ ಮೇಲೆ ನೀವು ಮ್ಯಾನ್ ಹ್ಯಾಂಡ್ಲ್ ಮಾಡಲಿಕ್ಕೆ ಶರ್ಟ್ ಹಿಡಿದು ಎಳಿತಾ ಇದ್ದೀರಲ್ಲ, ಹೋಗಿ ದಬ್ಬಾಳಿಕೆ ಮಾಡ್ತಾ, ಇದು ಪ್ರಜಾಪ್ರಭುತ್ವ ಇದೆಯಾ ಮಳವಳ್ಳಿಲಿ? ಅದಕ್ಕೆ ನಾನು ಇವತ್ತು ಪ್ರಶ್ನೆ ಮಾಡೋಕ್ಕೆ ಇದನ್ನು ಇವತ್ತು ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥದ್ದು. ಯಾವ ಪಾರ್ಟಿನವರಾಗಲಿ ಯಾರಾದರೂ ಆಗಲಿ ಅದು ಬೇರೆ ಪ್ರಶ್ನೆ. CPI ಆಗಲಿ, CPM ಆಗಲಿ, BSP ಆಗಲಿ, JDS, BJP, ಯಾರಾದರೂ ಆಗಲಿ, ನೀವು ಪರ್ಮಿಷನ್ ತಗೊಂಡಿದ್ದೀರಾ? ಕಾಂಗ್ರೆಸ್ನವ್ರು ಅಲ್ಲಿ ಹೋಗಿ ಅವ್ರನ್ನ KRS ಪಾರ್ಟಿಯವ್ರನ್ನ ಶರ್ಟ್ ಹಿಡಿದು ಎಳಿತಾ ಇದ್ದೀರಲ್ಲ, ಗುಂಡಾಗಿರಿ ಮಾಡೋಕ್ಕೆ ಹೋಗ್ತೀರ, ಮ್ಯಾನ್ ಹ್ಯಾಂಡ್ಲ್ ಮಾಡೋಕ್ಕೆ ಹೋಗ್ತಾ ಇದ್ದೀರಲ್ಲ, ಇದು ಪ್ರಜಾಪ್ರಭುತ್ವ, ಇದು ನಿಮ್ಮ ಆಡಳಿತದಲ್ಲಿ ಮಳವಳ್ಳಿಯಲ್ಲಿ ನಡೀತಾ ಇರೋದ ಶಾಸಕರೇ? ಹಾಗಾದರೆ ನೀವು ಪ್ರತಿಭಟನೆ ಮಾಡ್ತಕ್ಕಂಥವ್ರನ್ನ ಹತ್ತಿಕ್ಕತಕ್ಕಂಥ ಕೆಲಸವನ್ನು ಮಾಡಲಿಕ್ಕೋಸ್ಕರನೇ ಶಾಸಕರಾಗಿದ್ದೀರಾ ನೀವು ಅಂಬೇಡ್ಕರ್ ಸಂವಿಧಾನದ ಪುಸ್ತಕ ಯಾಕೆ ನಿಮ್ಮ ರಾಹುಲ್ ಗಾಂಧಿ ಅವರೆಲ್ಲ ಹಿಡ್ಕೊಂಡು ಸಂವಿಧಾನ ರಕ್ಷಕರು ನಾವು ಉಳಿಸ್ತೀವಿ ಅಂತ ಹೇಳಿದ್ರೆ ಇದೇನ ಸಂವಿಧಾನದ ರಕ್ಷಣೆ? ಒಂದು ಪಾರ್ಟಿಯವ್ರಿಗೆ ಮ್ಯಾನ್ ಹ್ಯಾಂಡ್ಲ್ ಮಾಡೋದು, ಅವರು ಪರ್ಮಿಷನ್ ತಗೊಂಡು ಪ್ರತಿಭಟನೆ ಮಾಡ್ತಿದ್ರೆ ನೀವು ಅವ್ರನ್ನ ಹತ್ತಿಕ್ಕೋದು, ಅವ್ರಿಗೆ ಮ್ಯಾನ್ ಹ್ಯಾಂಡ್ಲ್ ಮಾಡೋದು, ಅವ್ರಿಗೆ ದಬ್ಬಾಳಿಕೆ ಮಾಡೋದು, ಇದು ನಿಮ್ಮ ಸಂವಿಧಾನದ ರಕ್ಷಣೆ ಮಳವಳ್ಳಿನಲ್ಲಿ ಶಾಸಕರೇ. ಪಾಪ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು, ರಾಜ್ಯಾಂಗವನ್ನು ಗೌರವಿಸೋರು, ಅವ್ರ ಕಾನೂನಿಗೆ ಬೆಲೆ ಕೊಡ್ತಕ್ಕಂಥವ್ರು ಅಲ್ವಾ ಶಾಸಕರೇ? ಪಾಪ ತಾವು BE ಓದಿದ್ದೀರಿ, ಟೆಕ್ನಿಕಲ್ ಸ್ಟೂಡೆಂಟ್ ಬೇರೆ. ಈಗ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್, ಇದು ಪೊಲ್ಯೂಷನ್ನು ಮಾಲಿನ್ಯ ನಿಯಂತ್ರಣ, ಈ ಮಾಲಿನ್ಯ ನಿಯಂತ್ರಣದಲ್ಲಿ ನೀವು ಅಧ್ಯಕ್ಷರಾಗಿರ್ತಕ್ಕಂಥವ್ರ ಕ್ಷೇತ್ರದಲ್ಲಿ ಈ ರೀತಿಯಾದಂಥ ದಬ್ಬಾಳಿಕೆ ನಡೀತಿದೆ ಅಂದರೆ ಯಾಕೆ ಮಾಡಿಸ್ತಾ ಇದ್ದೀರಿ? ಪಾಪ ಅವ್ರು ಯಾರೋ ಹಿಂಬಾಲಕರು ಮಾತನಾಡ್ತಾರೆ ಸ್ಟ್ರೈಕಲ್ಲಿ, ಯಾರೋ ವಿರೋಧ ಪಕ್ಷದವರು ಅವ್ರಿಗೆ ಕುಮ್ಮಕ್ಕೆ ಕೊಟ್ಟು ಹಣ ಕೊಟ್ಟು ಸಪ್ಲೈ ಮಾಡಿ ಅವ್ರಿಗೆ KRS ಪಾರ್ಟಿಯವ್ರಿಗೆ ಈ ರೀತಿ ಪ್ರತಿಭಟನೆ ಮಾಡಿಸ್ತಾ ಇದ್ದಾರೆ ಅಂತ ಒಂದು ಹೇಳಿದ್ದಾರೆ. ನಿಮ್ಗೆ ಅದನ್ನು ವಿಡಿಯೋನ ನಿಮಗೆ ಇದು ಮಾಡಿ ಶೇರ್ ಮಾಡ್ತೀನಿ ಇವಾಗ. ಅಲ್ಲಿ ಯಾರೋ ಒಬ್ಬರು ಕಾಂಗ್ರೆಸ್ ಮುಖಂಡರು ಹೇಳಿದ್ದಾರೆ, ಅಲ್ಲಿ ಪತ್ರಿಕೆಯಲ್ಲಿ News 1ನಲ್ಲಿ ಮಾತನಾಡ್ತಾ ಹೇಳಿದ್ದಾರೆ. ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೀನಿ. ಅದು ಯಾರು ಅಂತ ಹೇಳಬೇಕಲ್ಲ, ಹೇಳಿದ ಮೇಲೆ ಸಾಕ್ಷಿ ಹೇಳಲೇಬೇಕು ನೀವು. ಯಾವ ವಿರೋಧ ಪಕ್ಷದವರು ಅವ್ರಿಗೆ ಸಪೋರ್ಟ್ ಮಾಡಿದ್ದಾರೆ, ಯಾರು ಹಣ ಕೊಟ್ಟಿದ್ದಾರೆ ಅವ್ರಿಗೆ ಹಣ ಕೊಟ್ಟು ಮಾಡಿಸ್ತಾ ಇದ್ದಾರೆ ಅಂತ ನೀವು ಪ್ರೂವ್ ಮಾಡಬೇಕು. ನನಗೆ ಗೊತ್ತಿಲ್ಲ, ಯಾರೋ ಮುಖಂಡರು ಅವರು ನೋಡಿದ್ದೀನಿ, ಕಾಂಗ್ರೆಸ್ ಮುಖಂಡರು, APMC ನಿರ್ದೇಶಕರಂತ ಗೊತ್ತಿಲ್ಲ ಅವ್ರು ಯಾರೋ. ಮಳವಳ್ಳಿಯಲ್ಲಿ ಗುಂಡಾವರ್ತನೆಗೆ ಪೊಲೀಸರ ಬೆಂಬಲ, ಹಾಗಾದ್ರೆ ಪೊಲೀಸವ್ರು ಏನು ಮಾಡ್ತಾಯಿದ್ರು? ಯಾಕೆ ಬಂದರು ಅವರಲ್ಲಿ? ಕಾಂಗ್ರೆಸ್ ಅವ್ರು ಪ್ರತಿಭಟನೆ ಮಾಡೋಕೆ ಇವ್ರು ಯಾಕೆ ಬಂದರು? ನಾನು ಅವರಿಬ್ಬರು ಕುಸ್ತಿ ಬಗ್ಗೆ ಮಾತಾಡ್ತಿಲ್ಲ, ಅವರಿಬ್ಬರು ಹೊಡೆದಾಟದ ಬಗ್ಗೆ ಮಾತಾಡ್ತಿಲ್ಲ. ಅಲ್ಲಿ ಪ್ರಜಾಪ್ರಭುತ್ವ ಹರಣ ಆಗಿರೋದ್ರ ಬಗ್ಗೆ, ಸಂವಿಧಾನಕ್ಕೆ ಅಪಮಾನ ಆಗಿರೋದ್ರ ಬಗ್ಗೆ ಮಾತ್ರ ಪ್ರಶ್ನೆ ಮಾಡ್ತಾಯಿದ್ದೀನಿ. ಹಂಗಾರೆ ಯಾರಿಗೂ ಪ್ರತಿಭಟನೆ ಮಾಡಲಿಕ್ಕೆ ಹಕ್ಕಿಲ್ವಾ? ಇದೆಯಾ ಶಾಸಕರೇ ನಿಮ್ಮ ಆಡಳಿತಾವಧಿಯಲ್ಲಿ? ಅಂದರೆ ಇದನ್ನು ನಾವು ನಿರೀಕ್ಷೆ ಮಾಡ್ತೀವಿ. ಈ ಗುಂಡಾಗಿರಿ ಪ್ರವೃತ್ತಿಯನ್ನು ನಾವು ನಿರೀಕ್ಷೆ ಮಾಡೋಣ. ಇದು ಆಗಿರ್ತಕ್ಕಂಥದ್ದು ಅವ್ಯವಸ್ಥೆ ಇವತ್ತು ಎಲ್ಲ ಮಾಧ್ಯಮದಲ್ಲೂ ಕೂಡ ಇವತ್ತು ಬಂದಿರತಕ್ಕಂಥದ್ದನ್ನ ನಾವು ನೋಡಿದ್ದೇವೆ. ಜೊತೆಗೆ FIR ಕೂಡ ಯಾವ್ಯಾವುದು ಎಲ್ಲೆಲ್ಲಿ ಮರ್ಡರ್ ಆಗಿದೆ ಅಂತೇಳಿ FIR ಕೂಡ ತಂದಿದ್ದೀವಿ. ನಾವು FIR ಸಮೇತ ಬಂದಿದ್ದೀವಿ. ಯಾಕಾಯಿತು, ಅದ್ರ ಹಿನ್ನೆಲೆ ಏನಾಗಿದೆ ಅಂತಕ್ಕಂಥದ್ದು ಕೂಡ ನಾವು ತಂದಿದ್ದೀವಿ. ಇದು ಕಾನೂನು ಸುವ್ಯವಸ್ಥೆ ಭಾಳ ಹಾಳಾಗಿದೆ. ಮತ್ತು ಈ ವೆಟ್ರನರಿ ಆಸ್ಪತ್ರೆಗಳಲ್ಲಿ, ಪಶು ಆಸ್ಪತ್ರೆ, ಪಾಪ ನಾವೇನೋ ಹೊಟ್ಟೆ ನೋವು ಅಂತ ಹೇಳ್ಕೊಳ್ತೀವಿ, ತಲೆನೋವು ಅಂತ ಹೇಳ್ಕೊತೀವಿ, ಅಥವಾ ಇಲ್ಲಿಲ್ಲ ಅಂದರೆ ಇನ್ನೊಂದು ಡಾಕ್ಟ್ರ್ ಹತ್ರ ಹುಡುಕೊಂಡೋಗಿ ಏನೋ ಮಾಡ್ಕೊತೀವಿ. ಪಾಪ ಹಸು, ಎಮ್ಮೆ, ದನ, ಕರು, ಮೂಕ ಪ್ರಾಣಿಗಳು ಏನು ಮಾಡ್ತವೆ?
ಔಷಧಿ ಇಲ್ಲ, ಡಾಕ್ಟ್ರುಗಳಿಲ್ಲ, ಔಷಧಿಗಳಿಲ್ಲ. ಮನುಷ್ಯರು ನೋಡೋ ಆಸ್ಪತ್ರೆಗಳಲ್ಲೂ ಡಾಕ್ಟ್ರುಗಳಿಲ್ಲ ಮಳವಳ್ಳಿ ತಾಲೂಕಲ್ಲಿ. ಅದಕ್ಕೂ ಬರ ಬಂದಿದೆ. ಯಾವ ಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು ಮಳವಳ್ಳಿನಲ್ಲಿ. ಸುಮಾರು 7-8 ಆಸ್ಪತ್ರೆಗಳಿಲ್ಲ. ಈ ಬಂದರೂ ಕೂಡ ಸರಿಯಾದ ರೀತಿಯಲ್ಲಿ ಚಿಕಿತ್ಸೆ ಕೊಡಲಿಕ್ಕೆ ಮುಂದಾಗ್ತಾ ಇಲ್ಲ. ಸುಮಾರು ಒಂದು 5-6-7-8 ಆಸ್ಪತ್ರೆಗಳಲ್ಲಿ ಡಾಕ್ಟ್ರುಗಳು ನೇಮಕ ಆಗಿಲ್ಲ. ಆಗಿದ್ದರೂ ಸರಿಯಾಗಿ ಬಂದು ಡ್ಯೂಟಿ ಮಾಡ್ತಾಯಿಲ್ಲ, ಸಮಯಕ್ಕೆ ಬರ್ತಾಯಿಲ್ಲ, ಸರಿಗೆ ಡ್ಯೂಟಿ ಮಾಡ್ತಾಯಿಲ್ಲ ಡಾಕ್ಟ್ರುಗಳೇ. 9 ಗಂಟೆಗೆ ಡ್ಯೂಟಿಗೆ ಬರಬೇಕು, 9:30 ಅಂದರೆ 11-12 ಗಂಟೆಗೆ ಬರೋದು, ಯಾವಾಗಲೂ ಬರೋದು ಎಲ್ಲ ಎರಡೂ. ಪಶು ಆಸ್ಪತ್ರೆಯಲ್ಲಿ ಡಾಕ್ಟ್ರೇ ಇಲ್ಲ ಬಿಡಿ, ಡಾಕ್ಟ್ರೇ ಇಲ್ಲ. ಬೆಳಕೋಡಿ ಆಸ್ಪತ್ರೆಯಲ್ಲೂ ಪೇಪರಲ್ಲೂ ತಮ್ಮ ಮಾಧ್ಯಮದಲ್ಲೇ ನೋಡಿ ನಾವು ಮಾತನಾಡೋ ಜೊತೆಗೆ ಮಾಹಿತಿ ತಗೊಂಡಿರ್ತೀನಿ. ಈಗ ಇವತ್ತು ನನ್ನ ತಾಲೂಕಿನ ಆಡಳಿತ ಈ ರೀತಿ ಬೇರೆ ದಿಕ್ಕಿಗೆ ಸಾಗ್ತಾ ಇದೆ. ಇದೆಲ್ಲವೂ ಕೂಡ ನಾನು ನಿಮ್ಮ ಹತ್ರ ಕೊಟ್ಟಿರ್ತಕ್ಕಂಥ ಮಾಹಿತಿ ಸತ್ಯವಾಗಿದೆ. ಅದಕ್ಕೆ ತಮಗೆ ಏನಾದರೂ ಅನುಮಾನಗಳಿದ್ದರೆ, ಈಗ ನಮ್ಮ ವಿಜಯ ಕರ್ನಾಟಕ ಪತ್ರಿಕೆ ಸ್ನೇಹಿತರು ಹೇಳ್ದಂಗೆ, ನವೀನ್ ಅವರು ಹೇಳ್ದಂಗೆ ಏನೂ ಮಾಹಿತಿ ಬೇಕು ಅಂದರೆ ಖಂಡಿತವಾಗ್ಲೂ ಇನ್ನು ಅರ್ಧ ಗಂಟೆಯಲ್ಲಿ ನಿಮ್ಮ ಮೊಬೈಲ್ಗೆ ನಾನು ಕಳಿಸ್ಕೊಡ್ತೀನಿ. ಇಂಥ ಕಡೆ ಹಾಂ ಆಯ್ತು ಕೊಡ್ತೀವಿ. ಗಾಂಜಾ ಶಾಸಕರು ತಂದು ಮಾರಾಟ ಮಾಡಿ ಅಂತ ಯಾವ ಶಾಸಕರು ಹೇಳಲ್ಲ. ನಾನು ಹೇಳ್ತಾ ಇರೋದು ಅವ್ರ ಆಡಳಿತದಲ್ಲಿ ಅಧಿಕಾರಿಗಳು ಸರಿಯಾಗಿ ಕೆಲಸ ನಿರ್ವಹಿಸಿದರೆ ಇಂಥ ನಂಟು, ಇಂಥ ಮಾರಾಟ ಎಲ್ಲವೂ ನಿಲ್ಲಿದ್ದದು ಪೊಲೀಸವ್ರಿಗೆ ಮಾಡಬೇಕು. ಪಾಪ 5 ವರ್ಷ 3 ವರ್ಷ 4 ವರ್ಷ ಒಂದೊಂದೇ ಸ್ಟೇಷನಲ್ಲಿ ಇಟ್ಕೊಂಡು ಅವ್ರಿಗೆ ಗೊತ್ತಿಲ್ಲ ಎಲ್ಲಿ ಗಾಂಜಾ ಮಾರ್ತಾವ್ರೆ, ಎಲ್ಲಿ ಇಸ್ಬಿಟ್ಟು ಆಡ್ತಾರೆ, ಎಲ್ಲಿ ಡ್ರಿಂಕ್ಸ್ ಮಾರ್ತಾರೆ, ಎಲ್ಲ ಗೊತ್ತು. ಯಾಕೆ ಮಾಡ್ತಾಯಿಲ್ಲ ನೀವು? ಹಾಂ ಯಾರು? ಹಂಗಾದ್ರೆ ಹೈಕೋರ್ಟ್ ಜಡ್ಜ ತಪ್ಪ ಮಾಹಿತಿ ಕೊಡ್ತಾವ್ರೆ ಅಂತ ಆಯಿತು. ಈಗ ನಾನು ನಾಗಪ್ರಸನ್ನ ಈಗ ಹಾಕ್ಲಿ, ಅದು ನನಗೆ ಸಂಬಂಧ ಇಲ್ಲ. ಅವ್ರು ಹಾಕ್ಕೊಳ್ಳಿ, ಅವ್ರ ಹೇಳಿಕೆ ಅದು. ಹೌದೌದು, ಅಲ್ಲ, ಅದಕ್ಕೆ ಹೇಳಲೇಬೇಕಲ್ಲ. ಈಗ ಶಾಸಕರಾದವರು ಪ್ರತಿಕ್ರಿಯೆ ಕೊಡಲಿ. ಅವ್ರ ಕ್ಷೇತ್ರದಲ್ಲಿ ನಡೆದಿರೋದು, ಅವರು ನ್ಯಾಯಾಧೀಶರು ಹೇಳಿರೋದಕ್ಕೆ ಅದಕ್ಕೆ ಹೇಳಲೇಬೇಕಲ್ಲ. ಅವ್ರು ಹೇಳ್ತಾರೆ, ನಾವು ಹೇಳ್ತಾ ಇದ್ದೀವಿ, ನ್ಯಾಯಾಧೀಶರು ಹೇಳಿದಾರಪ್ಪ, ನ್ಯಾಯಾಲಯದಲ್ಲೇ ಪ್ರಸ್ತಾಪ ಆಗಿರೋದು ಅಂತ ನಾವು ಹೇಳ್ತಾ ಇದ್ದೀವಿ. ಹಾಂ, ಯಾರು? ಅಲ್ಗೂರು CPI ಅಂತ ಬರೀರಿ ಗೊತ್ತಾಗುತ್ತೆ. ಇದೇ ಹೆಸರಿಲ್ಲದೆ ಇರ್ತದ, ನಿಮಗೆ ಗೊತ್ತಿರ್ತದ, ಬರೀರಿ. ಹಾಂ, ಅಲ್ಗೂರು CPI ಎಷ್ಟು ವರ್ಷದಿಂದ ಮಾಹಿತಿ ತಗೊಳ್ಳಿ, ಅವ್ರು ಏನು ಕರ್ತವ್ಯ ಮಾಡ್ತಾರೆ. ಅವ್ರು ಈಗ ನಡೆದಿರ್ತಕ್ಕ ಯಾರ ಬಗ್ಗೆ ನಾನು ಯಾರ ಬಗ್ಗೆನೂ ಭಯಪಡಲ್ಲ. ಭಯಪಡೋ ಅವಶ್ಯಕತೆಯೂ ನನಗಿಲ್ಲ. ಯಾಕೆ ಪರ್ಟಿಕ್ಯುಲರಾಗಿ ಒಬ್ಬರು ಹೆಸರು ಹೇಳೋದು? ನೀವು ಅವು CPI ಅಂತ ಬರ್ಕೊಳ್ಳಿ, ವೃತ್ತ ನಿರೀಕ್ಷಕರು ಅಂತ ಬರೆದ್ರೆ ನಮ್ಮವ್ರಿಗೆ ಗೊತ್ತಾಗುತ್ತೆ, ಮಳವಳ್ಳಿಯವ್ರಿಗೆ, ಮಂಡ್ಯದವ್ರಿಗೆ. ಹಾಂ, ಅಲ್ಗೂರು ವೃತ್ತ ನಿರೀಕ್ಷಕರು ಆಯಿತಾ? ಪಾಪ ಅವರೆಲ್ಲ ಸಬ್ ಇನ್ಸ್ಪೆಕ್ಟ್ರುಗಳನ್ನ MLAಗಳಿಗೆ ಎಸ್ಕಾಟ್ಗೆ ನಿಯೋಜನೆ ಮಾಡಿಬಿಟ್ಟವ್ರು ಎಲ್ಲ. ಪಾಪ ಅವರು ಲ್ಯಾಂಡ್ ಆರ್ಡ್ರಿಗೆ ವಹಿಸಿಲ್ಲ, ಅವರು ಆ ಕೆಲಸ ಮಾಡ್ತಾ ಇದ್ದಾರೆ. ಇಡೀ ಮಳವಳ್ಳಿ ತಾಲೂಕು ಪೊಲೀಸ್ ವ್ಯವಸ್ಥೆ ಯಾರ ಕೈಯಲ್ಲಿ ಓಡ್ತಾ ಇದೆ ಅಂತಕ್ಕಂಥದ್ದು ಕೂಡ ನಾನು ಹೇಳಿದ್ದೀನಿ. ಈಗ ಒಂದೇ ಜಾಗದಲ್ಲಿ ಒಬ್ಬ ಅಧಿಕಾರಿ ಇಷ್ಟು ವರ್ಷ ಇರಲಿಕ್ಕೆ ಅದು ಪೊಲೀಸ್ ಇಲಾಖೆಯಲ್ಲಿ ಅವಕಾಶ ಇದೆಯಾ? ಕೊಡ್ತೀವಿ, ಅದಕ್ಕೇನು, ಅದರಲ್ಲೇನಿದೆ. ನಮ್ಮದು ಅದೇ ಅಂತಿಮವಾಗಿ ಇವತ್ತೇನು ಈ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ, ಪುರಸಭೆಯಲ್ಲಾಗ್ಬೋದು, ತಾಲೂಕು ಕಚೇರಿಗಳಲ್ಲಾಗ್ಬೋದು, ಬೇರೆ ಬೇರೆ ಕಚೇರಿಗಳಲ್ಲಾಗ್ಬೋದು, ಇದನ್ನೆಲ್ಲವನ್ನು ನಾವು ವಿರೋಧಿಸಿ ಸಾರ್ವಜನಿಕರನ್ನ ರಕ್ಷಣೆ ಮಾಡಬೇಕಾದಂಥ ಕರ್ತವ್ಯ ನಮ್ಮ ಮೇಲೆ ಇರೋದ್ರಿಂದ
ನಾವು ಮುಂದಿನ ದಿನಗಳಲ್ಲಿ ದಿನಾಂಕ ನಿಗದಿ ಮಾಡಿ ನಾವು ಎನ್ ಡಿ ಎ ಪಾರ್ಟಿ ಎರಡೂ ಪಕ್ಷದವರು ಎನ್ ಡಿ ಎ ಪಕ್ಷದ ವತಿಯಿಂದ ಒಂದು ದೊಡ್ಡ ಪ್ರತಿಭಟನೆಯನ್ನು ಈ ವ್ಯವಸ್ಥೆಯ ಬಗ್ಗೆ ಮಳವಳ್ಳಿನಲ್ಲಿ ಪ್ರತಿಭಟನೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಆ ದಿನಾಂಕವನ್ನು ಮುಂದಿನ ದಿನಗಳಲ್ಲಿ ಪ್ರಕಟಣೆ ಮಾಡ್ತೀವಿ. ಬೆಳೆನೇ ಬೆಳಿಬೇಡಿ ಅಂದರೆ ಪರಿಹಾರ ಕೊಡಿ. ಆಯ್ತು, ಬೆಳೆಯಲ್ಲ ನಾವು, ಆಯಿತು, ಬೆಂಬಲ ಬೆಲೆ ಪರಿಹಾರ ಕೊಟ್ಬಿಡಿ, ಅನೌನ್ಸ್ ಮಾಡಿರಿ ಪರಿಹಾರ. ನೀವು ಹೆಂಗೆ ಬೆಳೆ ಹಾಕ್ಬೇಡಿ ಅಂತ ಹೇಳಿದ್ದೀರಾ ಮುಖ್ಯಮಂತ್ರಿಗಳೇ, ಪರಿಹಾರನೂ ಹಂಗೆ ಅನೌನ್ಸ್ ಮಾಡಿಬಿಡಿ. ನೀವು ಒಂದು ಎಕರೆಗೆ ಇಷ್ಟು ಪರಿಹಾರ, ಬೆಳೆ ಬೆಳಿಬೇಡಿ, ಮಳೆ ಇಲ್ಲ, ಕೆ ಆರ್ ಎಸ್ ಅಲ್ಲಿ ಕುಡಿಯೋಕ್ಕೆ ನೀರಿಲ್ಲ, ಬರ ಇದೆ, ನಾವು ನೀರು ಕೊಡೋಕ್ಕಾಗಲ್ಲ, ನಮ್ಮ ಹತ್ರ ನೀರಿಲ್ಲ, ಬೆಳೆ ಹಾಕಬೇಡಿ, ಅದರಿಂದ ನಿಮ್ಮ ಬೆಳೆ ಪರಿಹಾರಕ್ಕೆ ನಾವು ಇಷ್ಟು ಹಣ ಕೊಡ್ತೀವಿ ಅಂತ ಅದನ್ನು ಅನೌನ್ಸ್ ಮಾಡಿಬಿಡಿ ಡಿ ಕೆ ಶಿವಕುಮಾರ್ ಸಾಹೇಬರು. ಅಷ್ಟೇ ಓದ್ತೆ ಅದು ಮಾಹಿತಿ ಬೇರೆ ದಿಕ್ಕಿಗೆ ಸಾಗ್ತಾ ಇರ್ತಕ್ಕಂಥದ್ದು ಒಂದು ಕಡೆ ನಮಗೆಲ್ಲರೂ ಕೂಡ ಆತಂಕವನ್ನು ಸೃಷ್ಟಿ ಮಾಡಿದೆ. ಇವತ್ತು ನಾವು ವಿರೋಧ ಪಕ್ಷದಲ್ಲಿದ್ದು ಈ ಜಿಲ್ಲೆಯಲ್ಲಿ ಮತ್ತು ಈ ತಾಲೂಕಿನಲ್ಲಿ ಈ ರಾಜ್ಯದಲ್ಲಿ ಕೆಲವು ನ್ಯೂನತೆಗಳನ್ನು, ಸರ್ಕಾರದ ಆಡಳಿತದ ನ್ಯೂನತೆಗಳನ್ನು ಜನರಿಗೆ ತಿಳಿಪಡಿಸ್ತಕ್ಕಂಥದ್ದು ನಮ್ಮದು ದೊಡ್ಡ ಜವಾಬ್ದಾರಿ, ಕರ್ತವ್ಯ ಇದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ನಮ್ಮ ಜನತೆಗೆ ತಿಳಿಸ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಾವು ಕೆಲಸ ಮಾಡಬೇಕಾಗಿದೆ. ಇವತ್ತು ಮಳವಳ್ಳಿನಲ್ಲಿ ಕಳೆದ ಪತ್ರಿಕಾಗೋಷ್ಠಿನಲ್ಲೂ ಕೂಡ ನಾನು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದೆ. ಶಾಸಕರ ಒಂದು ಹೇಳಿಕೆಯಿಂದ, ಸುಮೋಟೋ ಕೇಸ್ ಹಾಕಿ ಅಂತಕ್ಕಂಥ ಒಂದು ಹೇಳಿಕೆಯಿಂದ ಇವತ್ತು ಭ್ರಷ್ಟಾಚಾರ ಮತ್ತು ಅಸಂವಿಧಾನಿಕ ನಡೆಗಳು ಇವತ್ತು ಮಳವಳ್ಳಿ ತಾಲೂಕಿನಲ್ಲಿ ಎಗ್ಗಿಲ್ಲದೆ ಸಾಗ್ತಾ ಇದೆ ಅಂತಕ್ಕಂಥದ್ದು ಎಲ್ಲೋ ಒಂದು ಕಡೆ ನಮಗೆ ಆತಂಕವನ್ನು ಸೃಷ್ಟಿ ಮಾಡ್ತಾ ಇದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಸುಮಾರು ಒಂದು 15 ದಿನದಿಂದ ಒಳಗಡೆ 4 ರಿಂದ 5 ಕೊಲೆಗಳು ಮಳವಳ್ಳಿ ಕ್ಷೇತ್ರದಲ್ಲಿ ನಡೆದಿದೆ. 15 ದಿನದ ಒಳಗಡೆ ಒಂದು ಹೆಣ್ಣು ಮಗಳನ್ನ ಸತ್ಯಗಾಲ ನಮ್ಮ ಮಳವಳ್ಳಿ ಬಾರ್ಡ್ರು ಜವನಗಳಿ ಹತ್ರ ಸುಟ್ಟಾಕಿದ್ದಾರೆ. ಒಂದು ಯುವಕನನ್ನು ಚಾಕಿಂದ ಇರಿದು ಭೀಮನಹಳ್ಳಿಲಿ ಸಾಯಿಸಿದ್ದಾರೆ. ಅದಕ್ಕೂ ಮೊದಲೇ ಒಂದು 2-3 ತಿಂಗಳ ಹಿಂದೆ ಮಾದೇವಪ್ಪ ಅಂತೇಳಿ ಹೋಟ್ಲ್ ಓನರ್ನ ಕಿರ್ಗಾವ್ನಲ್ಲಿ ಸಾಯಿಸಿದ್ದಾರೆ ರಾತ್ರಿ ಹೊತ್ತು ನುಗ್ಗಿ. ಹಲಗೂರು ಬೈಪಾಸ್ನಲ್ಲಿ ಕೊಲೆ ಆಗಿದೆ. ಹೀಗೆ ಅನೇಕ ರೀತಿಯಲ್ಲಿ ಒಂದು 4-5 ಕೊಲೆಗಳು ನಡೆದಿದ್ದಾವೆ. ಅಂದರೆ ಕಾನೂನು ಸುವ್ಯವಸ್ಥೆ ಯಾವ ದಿಕ್ಕಿಗೆ ಸಾಗ್ತಾ ಇದೆ, ಏನು ಮಾಡ್ತಿದೆ ನಮ್ಮ ಪೊಲೀಸ್ ಇಲಾಖೆ, ಈ ಕೊಲೆಗಳು ನಡೆಯೋಕ್ಕೂ ಮೊದಲೇ ಎಚ್ಚರಿಕೆ ವಹಿಸಿದ್ರೆ ಇಂಥ ಪರಿಸ್ಥಿತಿ ನಿರ್ಮಾಣ ಆಗೋದಿಲ್ಲ. ಈಗ ಕೊಲೆ ಸಹಜವಾಗಿ ಆಗ್ತವೆ, ಇದೇನು ಹೊಸದೇನಲ್ಲ, ನಾನು ಹೊಸದಾಗಿದೆ ಅಂತ ಹೇಳ್ತಾ ಇಲ್ಲ. ಹಲಗೂರು ಭಾಗದಲ್ಲಿ ಅನೇಕ ಡ್ರಗ್ಗಿಸ್ಟ್ಗಳು, ಡ್ರಗ್ ಮಾರಾಟ ಮಾಡೋರು ಮತ್ತು ಕೊಲೆ ಮಾಡ್ತಕ್ಕಂಥದ್ದು ಎಗ್ಗಿಲ್ಲದೆ 3-4 ಕೊಲೆಗಳು ನಡೆದಿದ್ದಾವೆ ಹಲಗೂರು ಹೋಬಳಿ ಆ ಭಾಗದಲ್ಲಿ. ಅದನ್ನು ಇವರು ಮುನ್ನೆಚ್ಚರಿಕೆ ವಹಿಸಿದರೆ ಮೊನ್ನೆ ಬೈಪಾಸಲ್ಲಿ ನಡೆದಂಥ ಕೃತ್ಯವನ್ನು ತಡಿಬೋದು. ಬಹುಶಃ ಅಲ್ಲಿ 4-5 ವರ್ಷದಿಂದ ಒಬ್ಬರು ಇನ್ಸ್ಪೆಕ್ಟರ್ ಇದ್ದಾರೆ ಹಲಗೂರು ಸರ್ಕಲ್ಗೆ, ಅವರು ಒಳ್ಳೆ ಕೆಲಸನೇ ಮಾಡ್ತಾರೆ ಅಂತ ನಿರೀಕ್ಷೆ ಮೇಲೆ ಜನರು ಇದ್ದರು. ಆದರೆ ಇತ್ತೀಚಿನ ದಿನಗಳಲ್ಲಿ ನಿರೀಕ್ಷೆಯನ್ನು ಕಳ್ಕೊಳ್ತಕ್ಕಂಥ ಕೆಲಸ ಇವತ್ತು ಅವರ ನಡವಳಿಕೆಗಳಲ್ಲಿ ನಡೀತಾ ಇದೆ ಅಂತಕ್ಕಂಥದ್ದು. ಇವರು ಪೊಲೀಸು ಬಿಗಿ ಬಂದೋಬಸ್ತ್ನ ಭದ್ರತೆಯಿಂದ ಕಾನೂನು ಸುವ್ಯವಸ್ಥೆಯನ್ನು ಭದ್ರಗೊಳಿಸಿದ್ರೆ ಇಂಥ ಹಗಲಲ್ಲೇ ಕೊಲೆ ಆಗ್ತಕ್ಕಂಥದ್ದು, ಗಾಂಜಾ ಮಾರಾಟ ಆಗ್ತಕ್ಕಂಥದ್ದು, ಬೇರೆ ಬೇರೆ ಸಮಾಜಘಾತಕ ಕೆಲಸಗಳು ನಡೀತಕ್ಕಂಥದ್ದಕ್ಕೆ ಮುನ್ನೆಚ್ಚರಿಕೆ ವಹಿಸಿದೆ. ಯಾಕೆಂದರೆ ನಿಮ್ಮಲ್ಲಿ ಇಂಟೆಲಿಜೆನ್ಸ್ ಇದೆ,
ಏನು ಮಾಡ್ತದೆ ನಿಮ್ಮಲ್ಲಿ? ಇಂಟೆಲಿಜೆನ್ಸ್ ಏನು ಮಾಡ್ತದೆ? ಯಾರೋ ಎಸ್ ಪಿ ಡ್ಯೂಟಿ ಅಂತ ಒಬ್ಬನ ಮಡಿಕೊಂಡಿರ್ತೀರ, ಯಾರ್ಯಾರು ಏನೇನು ಮಾಡ್ತಾರೆ, ಯಾವ ಊರಿನಲ್ಲಿ ಏನು ನಡೀತದೆ ಅಂತೇಳಿ ಎಲ್ಲ ಮಾಹಿತಿನೂ ಎಸ್ ಪಿ ಡ್ಯೂಟಿ ಅವ್ನಿಗೆ ಗೊತ್ತಿರ್ತದೆ, ಇಂಟೆಲಿಜೆನ್ಸ್ ಅವ್ನಿಗೆ ಗೊತ್ತಿರ್ತದೆ. ಎಲ್ಲಿ ಯಾವ ಊರಿನಲ್ಲಿ ಯಾರು ಕಳ್ಳರಿದ್ದಾರೆ, ಎಲ್ಲಿ ಕೊಲೆಗೆ ಪ್ರಯತ್ನ ನಡೀತದೆ, ನಡೆಯೋಕ್ಕೆ ಮೊದಲೂ ಗೊತ್ತಾಗುತ್ತೆ ಪೊಲೀಸ್ನವ್ರಿಗೆ, ಇಂಥ ಕಡೆ ಪ್ಲ್ಯಾನ್ ನಡೀತಾ ಇದೆ ಕೊಲೆ ಮಾಡಲಿಕ್ಕೆ. ಇದು ಖಂಡಿತ ಗೊತ್ತಾಗುತ್ತೆ. ಆದರೆ ಏನು ಮಾಡ್ತಾಯಿದೆ ನಮ್ಮ ಪೊಲೀಸ್ ಇಲಾಖೆ? ಬರೀ ಆ ಕ್ಷೇತ್ರದ ಜನಪ್ರತಿನಿಧಿಗೆ ಎಸ್ಕಾರ್ಟ್ ಕೊಡೋಕ್ಕೆ ಮಾತ್ರ ಸೀಮಿತ ಆಗಿದೆಯಾ ಅಂತಕ್ಕಂಥದ್ದನ್ನ ಇವತ್ತು ನಾನು ಪ್ರಶ್ನೆ ಮಾಡ್ತಾಯಿದ್ದೆ. ಮುಂದೆಗಡೆ ಒಂದು ಪೈಲಟು ಒಬ್ಬ ಶಾಸಕರಿಗೆ ಏನು ರೀ, ಮುಂದೆ ಪೈಲಟು, ಹಿಂದೆ ಒಂದು ಎಸ್ಕಾರ್ಟು, DVSP ಅಂತ ಉನ್ನತ ಅಧಿಕಾರಿ, 2 ತಾಲೂಕಿನ ಕಾನೂನು ಸುವ್ಯವಸ್ಥೆ ಕಾಪಾಡ್ತಕ್ಕಂಥ ಅಧಿಕಾರಿ ಒಬ್ಬ ಶಾಸಕರಿಗೆ ಎಸ್ಕಾರ್ಟ್ ಮಾಡ್ಬೋದಾ, ಕೊಡ್ಬೋದಾ? ಈ ಕಾನೂನು ವ್ಯವಸ್ಥೆಯನ್ನು ಭದ್ರಗೊಳಿಸ್ತೇನೆ ನೀವು ಬರೀ ಶಾಸಕರ ಮನೆಯಿಂದ ಶಾಸಕರು ಹೋಗೋ ಕಡೆ ಕಾಮಗಾರಿಗೆ ಭದ್ರತೆ ಕೊಡೋದು, ಎಸ್ಕಾರ್ಟ್ ಕೊಡೋದು, ಪೈಲಟ್ ಕೊಡೋದು ಇಷ್ಟಕ್ಕೆ ಸೀಮಿತ ಆಗಿ ಇವತ್ತಿಂಥ ಸಮಾಜಘಾತಕ ಕೆಲಸಗಳು ನಡೀಲಿಕ್ಕೆ ಕಾರಣ ಆಗಿದೆ ಅಂತ ನಾವು ಆಪಾದನೆ ಮಾಡ್ತಾ ಇರ್ತಕ್ಕಂಥದ್ದು. ಮೊನ್ನೆ ನಾಗಪ್ರಸನ್ನ ಅವರು ನಮ್ಮ ಜಡ್ಜ್ ಇರಬೇಕು, ಎಲ್ಲ ಏನು ಜಡ್ಜ್ ಏನು ಆದೇಶ ಮಾಡ್ತಾರೆ, ಏನು ಮಾತಾಡ್ತಾರೆ ಎಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಗೊತ್ತಾಗುತ್ತೆ ನಮಗೆ. ನಮ್ಮ ಮೊಬೈಲ್ನೆಲ್ಲ ಇದೆ. ನಾಗಪ್ರಸನ್ನವರು ಓಪನ್ ಮಾಡಿಕೊಡಪ್ಪ. ಅಲ್ಲಿ ಏನು ಹೇಳಿದ್ದಾರೆ? 240 kg ಗಾಂಜಾ ಒರಿಸ್ಸಾದಿಂದ ತೆಂಗಿನ ಗಿಡದ ಮುಖಾಂತರ ಹೋಗ್ತಾ ಇದೆ. ಮಳವಳ್ಳಿನೇ ಹಾಳು ಮಾಡಿಬಿಡ್ತೀರಲ್ರಿ ನೀವು ಅಂತಕ್ಕಂಥ ಪದನ ಉಪಯೋಗಿಸಿದ್ದಾರೆ. ಅಂದರೆ ಅದೆಲ್ಲಿ ಹೋಗ್ತಿತ್ತು ಅದು ಗಾಂಜಾ? ಎಲ್ಲಾದರೂ ಸಿಕ್ಕಿರಲಿ, ಆದರೆ ಕೋರ್ಟ್ನಲ್ಲಿ ಮೆನ್ಷನ್ ಆಗಿರೋದನ್ನ ನ್ಯಾಯಾಧೀಶ ಸಾಹೇಬರು, ಜಡ್ಜ್ ಸಾಹೇಬ್ರು ಏನು ಹೇಳಿದ್ದಾರೆ? ಮಳವಳ್ಳಿ ತಾಲೂಕನ್ನೇ ಹಾಳು ಮಾಡ್ತಿರಲ್ರಿ ಇಷ್ಟು ಗಾಂಜಾದಿಂದ ಅಂತ. ಅಂದರೆ ಎಲ್ಲಿ ಹೋಗ್ತಿತ್ತದು? ಮಳವಳ್ಳಿಲಿ ಸಿಗಲಿ ಬಿಡಲಿ, ಅದು ನಂದು ಪ್ರಶ್ನೆ ಅದಲ್ಲ. ನ್ಯಾಯಾಧೀಶ ಸಾಹೇಬರು ನಾಗಪ್ರಸನ್ನ ಸಾಹೇಬರು ಹೇಳಿರ್ತಕ್ಕಂಥದ್ದು ಈ 240 kg ಗಾಂಜಾ ನೀ ಚಾಮರಾಜನಗರಕ್ಕೆ ತಗೋತಿದೆಯೋ, ಕೊಳ್ಳೇಗಾಲಕ್ಕೆ ತಗೋತಿದೆಯೋ, ಎಲ್ಲಿಗೆ ತಗೋಗ್ತಿದೆಯೋ, ಅಥವಾ ಮಳವಳ್ಳಿಗೆ ಡಂಪ್ ಮಾಡೋಕ್ಕೆ ತಗೋಗ್ತಿದ್ದೋ, ಅದು ಅವ್ರು ಆತಂಕ ವ್ಯಕ್ತಪಡಿಸಿದ್ದಾರೆ. ಅಂದರೆ ಯಾವ ದಿಕ್ಕಿಗೆ ಕಾನೂನು ಸುವ್ಯವಸ್ಥೆ ಮಳವಳ್ಳಿ ತಾಲೂಕಿನಲ್ಲಿ ನಡೀತಾ ಇದೆ ಅಂತಕ್ಕಂಥದ್ದನ್ನ ಇವತ್ತು ನಾವು ವಿರೋಧ ಪಕ್ಷ ಆಗಿ ಇವತ್ತು ಪ್ರಶ್ನೆ ಮಾಡ್ತಾಯಿದ್ವಿ. ಮಳವಳ್ಳಿ ತಾಲೂಕಿನಲ್ಲಿ ಇಲ್ಲಿವರೆಗೆ 44 ಸರ್ಕಾರಿ ಶಾಲೆಗಳು ಮುಚ್ಚೋಗಿದ್ದಾವೆ. ಈಗ 3 ವರ್ಷದಿಂದ ಈಚೆಗೆ ಈ ಸರ್ಕಾರ ಬಂದ ಮೇಲೆ 44 ಶಾಲೆಗಳು ಬೀಗ ಜಡಿದಿದ್ದಾರೆ. ಸರ್ಕಾರಿ ಶಾಲೆಗಳಿಗೆ ನೀವು ಸರ್ಕಾರಿ ಶಾಲೆಯಲ್ಲಿ ಈಗ ಇಂಗ್ಲೀಷ್ ಮೀಡಿಯಮ್ ಇಂಟ್ರೊಡ್ಯೂಸ್ ಮಾಡಿದ್ದೀರಿ, KPS ಶಾಲೆಗಳಿದ್ದಾವೆ. LKG ಇಂದ UKG ಮಾಡಿದ್ದೀರಾ, LKG UKG 6ನೇ ಕ್ಲಾಸು 7ನೇ ಕ್ಲಾಸ್ವರೆಗೂ ಇಂಗ್ಲೀಷ್ ಮೀಡಿಯಮಲ್ಲಿ ಪಾಠ ಮಾಡ್ತಾ ಇದ್ದೀರಾ. ಆದರೂ ಕೂಡ 44 ಶಾಲೆಗಳು ಮುಚ್ಚಿದೆ. ಈ ಕಡೆ ನೀವು ಗಮನ ಏನಾಗಿದೆ? ನಿಮ್ಮ ಆಡಳಿತ ಏನು ಮಾಡ್ತಾಯಿದೆ? ನಿಮ್ಮ ಜವಾಬ್ದಾರಿ ಏನು? ಬರೀ ಕೊಲೆ ಸುಲಿಗೆ, ಗಾಂಜಾ ಮಾರಾಟ, ಬೇರೆ ಬೇರೆ ಸಮಾಜಘಾತಕ ಕೆಲಸಗಳಿಗೆ ಸೀಮಿತ ಆಗಿದೆಯಾ? ಇಂಥ ಶಾಲೆಗಳು ಮುಚ್ಚತಕ್ಕಂಥ ಶಾಲೆಗಳ ಕಡೆ ನಿಮ್ಮ ಗಮನ ಇದೆಯಾ ಅಂತಕ್ಕಂಥದ್ದನ್ನ ನಾನು ಇವತ್ತು ಪ್ರಶ್ನೆ ಮಾಡಲಿಕ್ಕೆ ಬಂದಿದ್ದೇನೆ. ಇವತ್ತು ಮಾನ್ಯ ಶಾಸಕರು DCC ಬ್ಯಾಂಕ್ ಡೈರೆಕ್ಟರ್ ಆಗಿದ್ದಾರೆ. ಮಳವಳ್ಳಿ ಶಾಸಕರು DCC ಬ್ಯಾಂಕ್ ನಿರ್ದೇಶಕರಾಗಿದ್ದಾರೆ. ಪಾಪ ಅವ್ರು ಇನ್ನೂ ಉನ್ನತ ಮಟ್ಟಕ್ಕೆ ಹೋಗ್ಬೇಕು, ಅಪೆಕ್ಸ್ ಬ್ಯಾಂಕ್ ಅಂತಕ್ಕಂಥ ನಿರೀಕ್ಷೆ ಇಟ್ಕೊಂಡು ಕೆಲಸ ಮಾಡ್ತಿದ್ದಾರೆ. ಅದು ಅವ್ರ ಹೋರಾಟ, ಅದು ಅವ್ರ ಅಧಿಕಾರ ಗಿಟ್ಸ್ಕೊಳ್ಳೋದು ಅವ್ರಿಗೆ ಬಿಟ್ಟಿದ್ದು. ಅದ್ರ ಬಗ್ಗೆ ನಾನು ಪ್ರಶ್ನೆ ಮಾಡಲಿಕ್ಕೆ ಹೋಗಲ್ಲ. ಇಲ್ಲಿ 20ರಿಂದ 30ಕ್ಕೂ ಹೆಚ್ಚು ಸೊಸೈಟಿಗಳು ಇನ್ನೂ ಚುನಾವಣೆ ಮಾಡಲಿಲ್ಲ. ಕಾರಣ ಏನು? ನಿಮಗೆಲ್ಲಿ DCC ಬ್ಯಾಂಕ್ ಹೋಗಲಿಕ್ಕೆ ಗೆಲ್ಲಲಿಕ್ಕೆ ಅವಕಾಶ ಇದೆ, ನಿಮಗೆ ಮೆಜಾರಿಟಿ ಇದೆ ಅಂಥದ್ರ ಮಾತ್ರ ಎಲೆಕ್ಷನ್ ಮಾಡಿ ನೀವು DCC ಬ್ಯಾಂಕ್ ಹೋಗಿದ್ದೀರ. ಇನ್ನು ಉಳಿದ ಸೊಸೈಟಿ 1 ವರ್ಷದಿಂದ ಹಂಗೆ ಬಿದ್ದಿದ್ದಾವಲ್ಲ, ಏನು ಮಾಡಬೇಕು ರೈತರು? ಹಾಲನ್ ಡೈರಿಗಳು ಇದಕ್ಕೆ ಸೇರಿದ್ದಾವೆ. ಆ ಹಾಲನ್ ಡೈರಿ ರೈತರು ಹಾಲಾಗ್ತಾ ಇದ್ದಾರಲ್ಲ, ಅವ್ರ ಪರಿಸ್ಥಿತಿ ಏನಾಗಬೇಕು ಶಾಸಕರೇ?
ನೀವು ಡಿ ಸಿ ಸಿ ಬ್ಯಾಂಕ್ಗೆ ಹೋಗೋಕ್ಕೆ ಎಷ್ಟು ಅವಕಾಶ ಇತ್ತು, ಎಷ್ಟು ಗೆಲ್ಲಕ್ಕೆ ಸಾಧ್ಯ ಅಷ್ಟು ಸೊಸೈಟಿಗಳನ್ನು ನೀವು ಚುನಾವಣೆ ಮಾಡಿದ್ರಿ, ಡಿ ಸಿ ಸಿ ಬ್ಯಾಂಕ್ ಹೋದ್ರಿ, ಅಧಿಕಾರ ಹಿಡಿದ್ರಿ. ಆಯಿತು, ನೀವು ಹೋದ್ಮೇಲಾದರೂ ಎಲೆಕ್ಷನ್ ನಡಿಬೇಕಲ್ಲ ಶಾಸಕರೇ. 1 ವರ್ಷ ಆಯಿತು. ನಿಮ್ಮ ಉದ್ದೇಶ ಏನು? ಯಾವ ಕಾರಣಾಂತರದಿಂದ ಈ ರೈತರ ಸಹಕಾರ ಸಂಬಂಧಪಟ್ಟಂಥ ಕ್ಷೇತ್ರನ ಹಾಳು ಮಾಡ್ತಾ ಇದ್ದೀರಾ ನೀವು ಅನ್ನೋದು ನನ್ನ ಪ್ರಶ್ನೆ ಆಗಿದೆ ಇವತ್ತು. ಇದು ಮಳವಳ್ಳಿಲಿ ನಡೆಸ್ತಾ ಇರ್ತಕ್ಕಂಥ ಆಡಳಿತ. ನೀವು ಕೆರೆಗೆ ನೀರು ತುಂಬಿಸ್ಲಿಲ್ಲ, ಕಾಲುವೆಗೆ ನೀರು ಬಿಡಿಸ್ಲಿಲ್ಲ, ಅದೇನೋ ಡೆವಲಪ್ ಮಾಡ್ತೀವಿ, ಏನು ಕಾಲುವೆ ಆಧುನೀಕರಣ ಆಗ್ತಿದೆ ಅನ್ನೋ ನೆಪದಲ್ಲಿ ನೀರನ್ನೆಲ್ಲ ನಿಲ್ಲಿಸಿದ್ದೀರಿ. ಅಟ್ಲೀಸ್ಟ್ 15 ದಿನ ಕೆಲಸ ನಿಲ್ಲಿಸ್ಬಿಟ್ಟು 15 ದಿನಕ್ಕೆ ನೀವು ಕೆರೆಗಳು ನೀರು ತುಂಬಿಸೋಕ್ಕಾಗಲ್ವಾ? ನಮ್ಮಲ್ಲಿ ಭಾಳ ಮುಖ್ಯವಾದಂಥ ಕೆರೆಗಳು, ಮಳವಳ್ಳಿಯ ಅರ್ಧ ಭಾಗಕ್ಕೆ ನೀರು ತಪ್ಪಿಸ್ತಕ್ಕಂಥ 2 ಕೆರೆಗಳಿದೆ. ಮಳವಳ್ಳಿ ದೊಡ್ಡ ಕೆರೆ, ಮಾರಳ್ಳಿ ಕೆರೆ. ಒಂದು 400 ಎಕರೆ ಇರ್ತಕ್ಕಂಥದ್ದು, ಒಂದು 624 ಎಕರೆ ಇರ್ತಕ್ಕಂಥ ದೊಡ್ಡ ಅಚ್ಚುಕಟ್ಟು ಪ್ರದೇಶ. ಬಹುಶಃ 1000 ಎಕರೆ ಅದರಿಂದ ನೀರನ್ನ ಮತ್ತು ಅಂತರ್ಜಲ ಕುಡಿಯೋಕ್ಕೆ, ಕೊಳವೆ ಬಾವಿಗಳಿಗೆ, ರೈತರ ಅಂತರ್ಜಲ ಕೊಳವೆ ಬಾವಿ ಹೆಚ್ಚೋಕ್ಕೆ, ಹೊಲಗಳಿಗೆ ನೀರು ಉಣಿಸ್ತಕ್ಕಂಥ ಕೆರೆಗಳು. ನಾನು 2 ಕೆರೆ ನಿಮ್ಗೆ ಹೇಳ್ತಾ ಇದ್ದೀನಿ. ಮಾರ್ಕಾಲ್ ಕೆರೆ ಇದೆ, ಹಲಗೂರಲ್ಲಿ ಭೀಮಾ ಕೆರೆ ಇದೆ, ಬೇಕಾದಷ್ಟು ಕೆರೆಗಳು, ನಿಟ್ಟೂರು ಕೆರೆ ಇದ್ದಾವೆ. ಅವಕ್ಕೆಲ್ಲ ನೀರು ತುಂಬಿಸಿ ರೈತರು ಬದುಕಿನಲ್ಲಿ ಒಂದು ಬೆಳಕಾಗ ಕೆಲಸ ಮಾಡಿ ಅಂತ ಹೇಳಿದ್ರೆ, ಇಂಥ ಸೋಷಿಯಲ್ ಆ್ಯಂಟಿ ಆ್ಯಕ್ಟಿವಿಟೀಸು ಹೆಚ್ಚಾಗ್ತಾಯಿದ್ರು ಮಳವಳ್ಳಿನಲ್ಲಿ. ಅದ್ರ ಕಡೆ ಗಮನ ಹರಿಸದೆ ನೀವು ಇಂಥ ಕಡೆ ರೈತರಿಗೂ ಕೂಡ ಅನುಕೂಲತೆ ಮಾಡಿಕೊಡ್ದೇನೆ ಈ ಕೆಲಸ ಮಾಡ್ತಾಯಿದ್ದೀರ. ನೋಡಿ, ಇದೊಂದು ಪ್ರಜಾವಾಣಿ ಪತ್ರಿಕೆಯಲ್ಲಿ ಬಂದಿರತಕ್ಕಂಥದ್ದು. ತಹಸೀಲ್ದಾರ್ ಅವ್ರಿಗೆ ಮಾಹಿತಿ ಹಕ್ಕು ಇಲಾಖೆಯವರು, ಆಯುಕ್ತರು ಮಾಹಿತಿ ಕೊಟ್ಟಿಲ್ಲ ಸರಿಯಾದ ಸಮಯಕ್ಕೆ ಅಂತ 50,000 ರೂಪಾಯಿ ದಂಡ ಹಾಕಿದ್ದಾರೆ ತಹಸೀಲ್ದಾರ್ಗೆ. ಈಗ ನಾನು ಕಳೆದ ಇದರಲ್ಲಿ ಲೋಕಾಯುಕ್ತ ಅವ್ರಿಗೆ ಚೀಮಾರಿ ಹಾಕಿದ್ದನ್ನ ಪ್ರಸ್ತಾಪ ಮಾಡಿದ್ದೆ. ಆಮೇಲೆ ಒಬ್ಬರು ರೆವಿನ್ಯೂ ಇನ್ಸ್ಪೆಕ್ಟ್ರು ಆಫೀಸಲ್ಲೇ ತಗ್ಲಾಕೊಂಡಿದ್ದು ಲಂಚ ಸ್ವೀಕರಿಸ್ತಾ ಹೇಳಿದ್ದೆ. ASI ಸ್ಟೇಷನ್ ಒಳಗಡೆ ಸಿಕ್ಕಾಕೊಂಡಿದ್ದು ಲಂಚ ಇಸ್ಕೊಳ್ತಾ ಪ್ರಸ್ತಾಪ ಮಾಡಿದ್ದೆ. ಅದಾದಮೇಲೆ ನಡೆದಿರೋ ಘಟನೆ 50,000 ರೂಪಾಯಿ ದಂಡ ಹಾಕಿದ್ದಾರೆ. ಮಾಹಿತಿ ಕೊಡಲಿಲ್ಲ ತಹಸೀಲ್ದಾರ್ ಅಂತ. ಇವ್ರ ಜವಾಬ್ದಾರಿ ಏನು ಮಾಡ್ತಾ ಇದ್ದಾರೆ? ಲೋಕಾಯುಕ್ತಕ್ಕಾಗಲಿ ಮಾಹಿತಿ ಆಯುಕ್ತರಿಗಾಗಲಿ ಸರಿಯಾದ ರೀತಿ ಸಮಯ ಕೊಡದೆ ನಮ್ಮ ತಾಲೂಕಿನ ಗೌರವ ಮಾನ ಮರ್ಯಾದೆಯನ್ನು ಹಾಳು ಮಾಡಲಿಕ್ಕೆ ಮಾಡ್ತಾ ಇದ್ದೀರಲ್ಲ, ಇದು ಸರಿಯಾ ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ಇದು ತಹಸೀಲ್ದಾರ್ಗೆ ದಂಡ ಹಾಕವ್ರೆ, ನಮಗೇನಿದೆ ಸುಮ್ಮಗಿದೆ, ನಾವು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗತ್ತಾ? ಇದು ಸಾರ್ವಜನಿಕರದ್ದು ಕೆಲಸ ಮಾಡೋಕ್ಕಲ್ವರ ತಹಸೀಲ್ದಾರರು? 50,000 ದಂಡ ಹಾಕಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಈ ಕಾವೇರಿ ನದಿ ಪಾತ್ರದಲ್ಲಿ 5 ಜನ ಒಟ್ಟಿಗೆ ಸತ್ತೋದ್ರು ಮೊನ್ನೆ. ನಾನು ನನ್ನ ಕಾಲದಲ್ಲಿ ಮಾಡಬೇಕಾಗಿತ್ತು ಬಿಡಬೇಕಾಗಿತ್ತು ಅನ್ನೋ ಪ್ರಶ್ನೆ ನಂದಲ್ಲ. ಆದರೆ ಈಗ 5 ಜನ ಕುಟುಂಬ ಸಮೇತ ಹೋದರು. ಅಲ್ಲಿಗೆ ಜಿಲ್ಲಾ ಮಂತ್ರಿಗಳು ರಾಮಲಿಂಗಾರೆಡ್ಡಿ ಅವರು, ಶಾಸಕರು ಎಲ್ಲ ಭೇಟಿ ಮಾಡಿದರು. ನೀರಾವರಿ MD ಅವರು ಎಲ್ಲ ಭೇಟಿ ಮಾಡಿದರು. ಅದ್ಯಾವುದೋ ಭೂಪಾಲ ಯಾವುದೋ ಋಷಿ ಹರಿದ್ವಾರ ಥರ ಒಂದು ಇದನ್ನು ಸ್ನಾನಘಟ್ಟಗಳನ್ನು ಮಾಡಬೇಕು ಇಲ್ಲಿ ಅಂತೇಳಿ ಒಂದು ತೀರ್ಮಾನ ಮಾಡಿದ್ದಾರೆ. ಅದು ಓಕೆ, ಮಾಡಲಿ, ಸರ್ಕಾರ ಅಭಿವೃದ್ಧಿ ಮಾಡಬೇಕು, ಅವ್ರ ಜವಾಬ್ದಾರಿ. ಆದರೆ ಅಲ್ಲಿ ಎಚ್ಚರಿಕೆ ಕೊಡ್ತಕ್ಕಂಥ ಫಾರೆಸ್ಟ್ ಇಲಾಖೆ ಇದೆ, ಪೊಲೀಸ್ ಇಲಾಖೆ ಇದೆ. ಏನು ಕೆಲಸ ಮಾಡ್ತಿದೆ? ಬರೀ 5 ಜನ ಅಲ್ಲಿ ಸತ್ತಿರೋರು, ಬೇಕಾದಷ್ಟು ಜನ ಸತ್ತಿದ್ದಾರೆ. ಅಲ್ಲಿ ಊರಿದೆ, ಮುತ್ತತ್ತಿನಲ್ಲಿ ಊರಿದೆ, ಗ್ರಾಮದಲ್ಲಿ ಗ್ರಾಮಸ್ಥರಿದ್ದಾರೆ. ಗ್ರಾಮ ಅದು ಮುತ್ತತ್ತಿ ಗ್ರಾಮ. ವೈಲ್ಡ್ ಲೈಫ್ ಫಾರೆಸ್ಟ್ ಅದು ಭಾಳ ಸ್ಟ್ರಿಕ್ಟಾಗಿದೆ. ಗ್ಯಾರಂಟಿ ಸ್ಕೀಮ್ಗಳು ಇನ್ನೊಂದು ವರ್ಷ 6 ತಿಂಗಳಲ್ಲಿ ಉಳಿಯಲ್ಲ. ನನ್ನ ಅನ್ನಿಸ್ದಂಗೆ ನಾವು ಗ್ಯಾರಂಟಿ ಸ್ಕೀಮ್ ಪರವಾಗಿದ್ದೀವಿ. ಯಾಕೆಂದರೆ ಬಡವ್ರಿಗೆ ತಲುಪಬೇಕು. ನೀವೇನಾದ್ರು ಗ್ಯಾರಂಟಿ ಸ್ಕೀಮ್ನ ನಿಲ್ಸೋಕ್ಕೋಸ್ಕರ ಏನಾದ್ರು ಪ್ಲ್ಯಾನ್ ಮಾಡಿದ್ರೆ ನಾವು ನಿಮ್ಮ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತೀವಿ. ನಿಲ್ಲಿಸಬಾರ್ದು, ಬಡವ್ರಿಗೆ ಗ್ಯಾರಂಟಿ ಸ್ಕೀಮ ಕೊಡಬೇಕು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.